ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ನಾನು ಬೇಗ ಟಿಫನಿಗೆ ರೆಡಿ ಮಾಡಬೇಕು. ಏನು ಮಾಡೋದು ಅಂತ ಅಂದ್ಕೊಂಡು ರಾತ್ರಿ ಎಲ್ಲ ದೋಸೆಗೆಲ್ಲ ರುಬ್ಬಿಟ್ಟಿದ್ನಲ್ಲ, ಅದಕ್ಕೆ ನಾನು ಇದು ದೋಸೆಗೆ ಮಾತ್ರ ಯಾವತ್ತು ನೀವು ಹುಳಿ ಆಗ್ಬಿಡುತ್ತೆ. ಯಾಕೆಂದರೆ ನಾವು ದಿನ ಬೆಳಗ್ಗೆ 11 ಗಂಟೆ 10 ಗಂಟೆ ಥರ ನೆನಾಕ್ಬಿಡ್ತೀವಲ್ಲ, ಅದಕ್ಕೆ ಇವಾಗ ಹಂಗೆ ಮಾಡಬಾರ್ದು. ಅದಕ್ಕೆ ಹುಳಿ ಬರುತ್ತೆ, ತಿನ್ನೋಕ್ಕೂ ಆಗೋದಿಲ್ಲ, ಮತ್ತು ಉಳ್ಗರ್ಕೊಳೋದಾಗೋದಾಗಲಿ ಇಲ್ಲಾಂದರೆ ಎದೆ ಉರಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನೀವು ಇಡ್ಲಿ ಮಾಡೋದಾದ್ರೆ ಒಂದು 3 ಗಂಟೆ ನೆನಾಕ್ಕೊಳ್ಳಿ. ದೋಸೆಗಾದರೆ ಬೇಕಾದ್ರೆ ನೀವು 4 ಗಂಟೆ 5 ಗಂಟೆ ನೆನಾಕಿದ್ರೂ ತಲೆನೋವಿಲ್ಲ. ಒಂದು ಚೂರು ಹುಳಿ ಬರೋದಿಲ್ಲ ಗೊತ್ತಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗೇ ಇರುತ್ತೆ. ನೀವು ಸಾಫ್ಟ್ ಆಗೋದಿಲ್ಲ, ರಫ್ ಆಗುತ್ತೆ ಅಂತ ಅನ್ಕೊಳಕೋಗ್ಬಿಡಿ. ಅಷ್ಟೊಂದು ಏನಾದರೂ ರಫ್ ಅಂತ ಚಿಟಿಕೆ ಅಷ್ಟು ಮಾತ್ರ ಸೋಡಾ ಪುಡಿ ಹಾಕ್ಕೊಂಡು ನೀವು ದೋಸೆ ಮಾಡೋದ್ರಿಂದ ಮಾತ್ರ ಮಸಾಲೆ ದೋಸೆ ಥರ ಬರುತ್ತೆ, ಸೂಪರಾಗಿ ಬರುತ್ತೆ ಗೊತ್ತಾ. ಮಾತ್ರ ಇಡ್ಲಿನ ಅಷ್ಟೇ ಸಾಫ್ಟಾಗೆ ಅಣಬೆ ಥರ ಮಲ್ಲಿಗೆ ಹೂವಿನ ಥರ ಬರುತ್ತೆ. ಮಾತ್ರ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಅಂದ್ಬಿಟ್ಟು ನಾನು ಇವಾಗ ಎಷ್ಟು ಬೇಕಷ್ಟು ನಾನು ಸಂಪಣ ಅಂತಿದ್ದೀನಿ, ದೋಸೆ ಹಿಟ್ಟನ್ನ ತೆಗೆದಿಟ್ಕೊತೀನಿ. ಇನ್ನು ಮಿಕ್ಕಿದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ. ಯಾಕಂದರೆ ಸುಮ್ಮನೆ ಎಲ್ಲದಕ್ಕೂ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸುಮ್ಮನೆ ಎಲ್ಲದನ್ನು ಹುಳಿ ಇದೇನಪ್ಪ ಸುಮ್ಮನೆ ಮಧ್ಯಾಹ್ನ ಅಷ್ಟೇ ಹುಳಿ ಆಗಿಬಿಡುತ್ತೆ. ಅದು ಏನಾದರೂ ಅಷ್ಟೇ ಉಪ್ಪು ಹಾಕ್ಬಿಟ್ರೆ ಮಾತ್ರ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಸರಿ ಅಂತ ನಾನೊಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊತಿದ್ದೀನಿ ಫ್ರಿಜ್ಜಲ್ಲಿ. ಆಮೇಲೆ ಬೇಕಾದ್ರೆ ನಾಳೆಗೆ ನೀವು ದೋಸೆ ಮಾಡ್ಕೊಡೋದು ಮಕ್ಳಿಗೆ ಇಷ್ಟ ಆಗುತ್ತಲ್ವ. ಸುಮ್ಮನೆ ಯಾವಾಗಾರ ಪಾಪ ಸ್ಕೂಲಿಂದ ಬಂದ ತಕ್ಷಣ ಹೊಟ್ಟೆ ಹಸು ಅಂತಂದರೆ ಸಾಕು, ನೀವು ದೋಸೆ ಮಾಡಿಬಿಟ್ಟು ಅದ್ರ ಮೇಲೆ ಇದು ಮೊಟ್ಟೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಕೊಟ್ರು ಪಾಪ ಹಂಗೆ ತಿನ್ಕೊತಾವೆ ಮಕ್ಕಳು. ಅದಕ್ಕೋಸ್ಕರ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಸರಿ, ಇವಾಗ ಆಲೂಗಡ್ಡೆನ ಎಲ್ಲ ಎರ್ದ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. 1-2-3 ಆಲೂಗಡ್ಡೆ ತೊಗೊಂಡು ಆಲೂಗಡ್ಡೆ ಪಲ್ಯ ಮಾಡ್ಕೊಳೋಣ. ಇನ್ನು ಚಟ್ನಿ ಮಾಡೋದಿಲ್ಲ, ಮೊನ್ನೆ ಎಲ್ಲ ಬರೀ ರೊಟ್ಟಿಗೆ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ಸರಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡ್ಕೊಟ್ಬಿಡ್ತೀನಿ. ಈ ಕಡೆ ಸೈಡ್ ನಾನು ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಫೇವ್ರೇಟ್, ಇದು ಮಾತ್ರ ತುಂಬ ಇಷ್ಟ. ಸರಿ ಅಂದ್ಬಿಟ್ಟು ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಬಿಟ್ಟಿದ್ದೀನಿ. ಅದಕ್ಕೆ ಸರಿ ಇವಾಗ ನಾನು ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ, ಒಗ್ಗರಣೆ ಹಾಕ್ಕೊಂಡು. ಅದನ್ನು ಕ್ಲೀನಾಗಿ ಬೇಯಿಸ್ಕೋಬೇಕು. ನೀವು ಕುಯ್ಕೊಂಡು ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ. ಸುಮ್ಮನೆ ದಪ್ಪ ಉಂಡೆ ಬೇಯಿಸ್ಬಿಟ್ರೆ ನಮಗೆ ಕಲಿಸ್ಕೊಳಕ್ಕೆ ಆಗೋದಿಲ್ಲ. ಸರಿ, ಇವಾಗ ನಾನು ಫಸ್ಟ್ ಈರುಳ್ಳಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲಾಗಿರುತ್ತೆ ಮಾತ್ರ. ಈ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಇದು ಕಡಲೆಬೇಳೆ ಹಾಕ್ಕೊಂಡೆ ಆಲೂಗಡ್ಡೆನ ಇದು ಕುಯ್ದಿರೋದನ್ನ ಹಾಕ್ಬಿಟ್ಟು ಕ್ಲೀನಾಗಿ ಸ್ಮ್ಯಾಶ್ ಥರ ಅದು ಬೆಂದೇ ಹೋಗಿರುತ್ತಲ್ವ, ಕೈಯಲ್ಲಿ ಹಿಂಗೆ ಅಂದರೆ ಸಾಕು. ಒಂದು ಚಿಟಿಕೆ ಇನ್ನು ಸ್ವಲ್ಪ ಮಾತ್ರ ಒಂದು ಮೇಲ್ಗಡೆ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಕಲಸಿ ಇಟ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು. ಇವಾಗ ನಾನು ಅದಕ್ಕೆ ಪನ್ನೀರ್ ರೋಲ್ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವ್ದು ತೊಗೊಬಿಟ್ಟು ಮಿಲ್ಕಿ ಮಿಸ್ಟ್ ಮಾತ್ರ ಪನ್ನೀರ್ ತೊಗೊಳ್ಳಿ. ಯಾಕೆಂದರೆ ಅದು ಒಂದು ಚೂರು ಇದು ಅಂತ ಇದ್ರ ಥರ ಆಗಲ್ಲ, ಕಲಸೋಗೋದಿಲ್ಲ. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಇವಾಗ ಒಂಚೂರು ಪನ್ನೀರ್ನೆಲ್ಲ ಕುಯ್ಕೊಂಡಿದ್ದೀನಿ. ನೀವು ಕ್ಯೂಬ್ಸ್ ಥರ ಈ ಥರ ಸಣ್ಣ ಸಣ್ಣ ನಿಮ್ಗೆ ಎಷ್ಟು ಬೇಕಷ್ಟು ಕ್ಯೂಬ್ಸ್, ಇದು ಒಂದು 200 ಗ್ರಾಮ್ ಅಷ್ಟಿದೆ. 128. ಇವಾಗಂತೂ ಎಷ್ಟು ಜಾಸ್ತಿ ಆಗಿದೆ. ಅವಾಗೆಲ್ಲ 110 ರೂಪಾಯಿ, 98 ರೂಪಾಯಿ. ಡಿಮಾರ್ಟಲ್ಲೆಲ್ಲ ಕಮ್ಮಿ ಇರುತ್ತೆ, 98 ರೂಪಾಯಿ ಇದೆ, ಆಫರ್ ಇತ್ತು. ಡಿಮಾರ್ಟಿಗೆ ಏನಾರು ಹೋದ್ರೆ ಅಂತಂದರೆ 2-3 ತೊಗೊಬಂದಿರ್ತೀನಿ. ಇವಾಗ ಡಿಮಾರ್ಟಿಗೆಲ್ಲ ಹೋಗಿಲ್ವಲ್ಲ, ಸರಿ ಅಂದ್ಬಿಟ್ಟು ನಾನು ಇವಾಗ ಪನ್ನೀರ್ನ ಕ್ಯೂಬ್ಸ್ ಥರ ಮಾಡ್ಕೊಂಡು ಮೊಸರು ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರೊಳಗಡೆ ಇಟ್ಕೋಬೇಕು. ಯಾಕಂದರೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂಥರ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಹತ್ತಿರುತ್ತೆ ಪನ್ನೀರಿಗೆ ಅಂತ. ಸರಿ, ಈ ಕಡೆ ಎತ್ತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ. ಒಂದು 10-15 ನಿಮಿಷ ಅದನ್ನು ಕ್ಲೀನಾಗಿ ನೆನ್ಕೊಂಡಿರಲಿ. ಇವಾಗ ನಾನು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಉದ್ದು ಕುಯ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗ ಒಗ್ಗರಣೆ ಹಾಕೊಂತ ಒಂದು ಪ್ಯಾನ್ ಇಟ್ಬಿಟ್ಟು ನಾವು ಬೆಣ್ಣೆಲಿ ಒಗ್ಗರಣೆ ಹಾಕ್ಕೊಳ್ಳಿ. ಈ ಥರ ಮಾತ್ರ ಮಕ್ಳಿಗೆ ಮಾಡಿಕೊಡಿ. ಮಾತ್ರ ನಿಮಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ನ್ಯಾಕ್ಸೇ ಆಗಲಿ, ಮತ್ತು ಏನಾದರೂ ಅಕಸ್ಮಾತ್ ನೀವು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ಇವಾಗ ಆಫೀಸಿಗೆ, ಆವಾಗ ನೀವು ಈ ಥರ ಮಾಡ್ಕೊಂಡು ಒಂದು ರೋಲ್ ತಿಂದರೆ ಸಾಕು. ತಿಂದ್ಬಿಟ್ಟು ನೀವು ಕಾಫಿನೋ ಟೀನೋ ಹಾಲೋ ಒಂದು ಲೋಟ ಕುಡಿದ್ಬಿಟ್ರೆ ಫುಲ್ ಆಗ್ಬಿಟ್ಟಿರುತ್ತೆ ಹೊಟ್ಟೆ ಮಾತ್ರ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿತ್ತು. ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡ್ಕೊಡಿ, ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸರಿ ಅಂತ ಇವಾಗ ರೆಡಿಯಾಗಿದೆ. ಅದು ಮಸಾಲೆ ಹಾಕಿರ್ತೀವಲ್ಲ, ಅದನ್ನು ಹಾಕಿದ್ರೆ ಅಷ್ಟೇ ಮುಗೀತು. ಹಾಕ್ಬಿಟ್ಟು ನೀವು ಕ್ಲೀನಾಗಿ ಫಸ್ಟ್ ಕ್ಯಾಪ್ಸಿಕಮ್ ಈರುಳ್ಳಿನೆಲ್ಲ ಆಮೇಲೆ ಹಾಕ್ಬೇಕು. ಯಾಕೆಂದರೆ ಅದು ಫಸ್ಟ್ ಮಸಾಲೆದಲ್ವ, ಅದು ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಿ ಮಸಾಲೆ ಚೆನ್ನಾಗಿ ಬೆಂದ ಮೇಲೆ ನಾವು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ನೀವು ಬೇಕಾದ್ರೆ ಎಷ್ಟು ಬೇಕು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳೋದು. ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ. ಮಾತ್ರ ಕ್ಲೀನಾಗಿ ಅಂದರೆ ಜಾಸ್ತಿ ಮೊಸರು ಹಾಕ್ಕೋಬೇಡಿ, ನೋಡ್ಕೊಂಬಿಟ್ಟು ನಿಮ್ಮ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸರಿ, ಆ ಕಡೆ ಇವಾಗ ತಣ್ಣಗಾಗಲಿ ಅಂತ ಪ್ಯಾನ್ ಇಟ್ಟಿದ್ದೀನಿ. ಈ ಕಡೆ ದೋಸೆ ಹೊಯ್ಕೊತಿದ್ದೆ. ಮಸಾಲೆ ದೋಸೆ ನೋಡಿ ಹೆಂಗೆ ಬಂದಿದೆ ದೋಸೆ ಮಾತ್ರ, ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಮಾತ್ರ. ಒಂಚೂರು ಕಡಲೆಬೇಳೆ, ಮೆಂತೆ ಮತ್ತು ಉದ್ದಿನಬೇಳೆ ಅಕ್ಕಿ, ಅನ್ನ ಒಂಚೂರು ರುಬ್ಬೇಕಾರೆ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈ ಕಡೆ ಸೈಡ್ ಚಪಾತಿ ಹಿಟ್ಟನ್ನ
ಕಲಸಿಟ್ಟಿದ್ದೆ ಒಂದು 4-5 ಮಾಡೋ ಥರ ಮಾಡ್ಕೊತೀನಿ. ಬಾಕ್ಸಿಗೆ ಒಂದೊಂದು ಹಾಕ್ತೀನಿ. ಇವಾಗೇನು ತಿನ್ನಕ್ಕೆ ಹೋಗೋದಿಲ್ಲ, ಬೆಳಗ್ಗೆ ದೋಸೆ ಅಲ್ವಾ, ದೋಸೆ ತಿನ್ನಿಸ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯ ಇಲ್ಲ ಸ್ವಲ್ಪ ಇದು ಇತ್ತು, ಹೆಸ್ರು ಕಾಳು ಗೊಜ್ಜು ಇತ್ತು ಚೂರು, ಅದಕ್ಕೆ ಬಿಸಿ ಮಾಡಿ ಇಟ್ಟಿದ್ದೀನಿ. ಯಾರೆಲ್ಲ ತಿಂತಾರೆ ನನ್ನ ಮಕ್ಳು ಇಷ್ಟ, ಅವರಿಗೆ ಯಾವ್ದು ಇಷ್ಟ ಅದನ್ನು ತಿನ್ನಲಿ. ಸರಿ ಅಂದ್ಬಿಟ್ಟು ನಾನು ಇವಾಗ ದೋಸೆ ಒಯ್ದುಬಿಟ್ಟು ಬಾಕ್ಸಿಗೆಲ್ಲ ಹಾಕ್ತಾಯಿದ್ದೀನಿ. ಟೈಮ್ ಆಗೋಗ್ಬಿಟ್ಟಿದ್ದೀನಿ, ಎಲ್ಲ ಕಡೆನೂ ಮಾಡಬೇಕಲ್ವಾ, ಒಂದೇ ಉಸಿರಿಗೆ ಮಾಡ್ತಾಯಿದ್ದೀನಿ, ಟೈಮ್ ಆಗೋಗ್ಬಿಟ್ಟಿದೆ. ಈ ಕಡೆ ಚಪಾತಿನೂ ಮಾಡ್ಕೋಬೇಕು, ಈ ಕಡೆ ಪನ್ನೀರ್ ರೋಲು, ದೋಸೆ, ಆಲೂಗಡ್ಡೆ ಪಲ್ಯ. ಹೆಣ್ಮಕ್ಳು ಅಷ್ಟೇ ಅಲ್ವಾ, ಸ್ಟ್ರಾಂಗ್ ಆಗಿರ್ಬೇಕು, ಯಾವಾಗಲೂ ಪಟ 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 ಅಂತ ಮಾಡ್ತಾ ಇರಬೇಕು. ಅದಕ್ಕೆ ಈ ಕಡೆ ದೇವ್ರ ಸಾಂಗ್ ಆಗಲಿ ಏನಾರು ಹಾಕ್ಕೊಂಡು ಮಕ್ಳ ಹತ್ರ ಮಾತಾಡ್ಕೊಂಡು ಅಮ್ಮ ಅದು ಇದು ಇಟ್ಕೊ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ. ಪಾಪ ನನ್ನ ಮಗಳು ಅಷ್ಟೇ ಎಷ್ಟೊಂದು ಕೆಲಸ ಮಾಡ್ಕೊಡ್ತಾಳೆ. ಒಂದು ನೀರೆಲ್ಲ ತುಂಬಿಸಿಟ್ಕೊತಾಳೆ, ಅಮ್ಮ ಬಾಕ್ಸಿಗೆಲ್ಲ ಹಾಕು ಅಂದರೆ ಎಲ್ಲ ಹಾಕ್ಬಿಟ್ಟು ಎತ್ತಿಟ್ಕೊತಾಳೆ. ಅವಳ್ದು ರೆಡಿ ಆಗ್ತಾಳೆ, ತಲೆ ಒಂದು ಬಾಚಬೇಕಷ್ಟೇ ನನ್ನ ಮಗಳಿಗೆ. ಅಪ್ಪುಗಷ್ಟೇ ಇವಾಗ ಅದು ಕೈದು ಇದಾಗಿರೋದ್ರಿಂದ ಅವನಿಗೆ ಮುಖ ತೊಳಿಸ್ಬೇಕಲ್ವ, ನನಗೆ ಸ್ನಾನ ಮಾಡಿಸ್ಬೇಕು, ಮುಖ ತೊಳಿಸ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಾಂದರೆ ಅವನೇ ಮುಖ ತೊಳ್ಕೊತಿದ್ದ, ಅವನೇ ಎಲ್ಲ ಮಾಡ್ಕೊತಿದ್ದ. ಬ್ರಷು ಮತ್ತು ಮುಖ ಎರಡೂ ತೊಳಿಸ್ಬೇಕಲ್ವ, ನನಗೆ ಟೈಮ್ ಆಗೋಗ್ಬಿಡ್ತು. ಇಲ್ಲಿ ಮಾಡ್ತಾ ಇರ್ತೀನಿ, ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ, ಬೇಗ ಮಾಡ್ಕೊಂಬಿಡ್ತೀನಿ. ಅವನಿಗೆ ಅದನ್ನ 10 ನಿಮಿಷಕ್ಕೆ ನಾನು ಬೇಗ ಎಲ್ಲ ಮಾಡಿಸ್ಬಿಡ್ತೀನಿ. ಸರಿ ಅಂತ ಈ ಕಡೆ ಚಪಾತಿ ಎಲ್ಲ ಮಾಡಿಕೊಂಡೆ, ಒಂದೆರಡು ಮಾತ್ರ ಅವ್ರಿಗೆ ಮಾಡ್ಕೊಂಡಿದ್ದೀನಿ, ಮಿಕ್ಕಿದ್ದು ನನಗೆ ಇಟ್ಟಿದ್ದೀನಿ, ಆಮೇಲೆ ಮಾಡ್ಕೊತೀನಿ. ಅದಕ್ಕೆ ಸರಿ ಇವಾಗ ಚಪಾತಿನ ಕ್ಲೀನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಲ್ ಥರ ಕ್ಲೀನಾಗಿ ಮೆತ್ತಗೆ ಅಣಬೆ ಥರ ಹರ್ಕೋಬೇಕು. ಫೋಲ್ಡ್ ಮಾಡಿ ಅರಿಯೋದ್ರಿಂದ ಮಾತ್ರ ಎಷ್ಟು ಚೆನ್ನಾಗಿರ್ತದೆ ಚಪಾತಿ. ಮತ್ತು ಮಕ್ಕಳಿಗೆ ರಫ್ ಆಗೋದಿಲ್ಲ, ಸ್ಕೂಲಿಗೆ ಕೊಡ್ಕಳಿಸ್ತೀವಲ್ಲ ಸ್ನ್ಯಾಕ್ಸಿಗೆ, ಮೆತ್ತಗೆ ಚೆನ್ನಾಗಿರುತ್ತೆ. ಈ ಥರ ನೀವು ಇದು ಬರುತ್ತೆ, ಇದು ಏನಪ್ಪ ಆನ್ಲೈನಲ್ಲಿ ಈ ಥರ ಸರ್ಚ್ ಮಾಡಿದ್ರೆ ಇದೆಲ್ಲ ಇದು ಕಬಾಬ್ ಎಲ್ಲ ಇದು ಮಾಡಿಕೊಡ್ತಾರಲ್ವ, ಆ ಥರ ಪೇಪರ್ ಅದನ್ನು ಹಾಕ್ಬಿಟ್ಟು ಇದು ರೋಲ್ ಮಾಡಿಬಿಟ್ಟು ನಾನು ಬಾಕ್ಸಿಗೆ ಕೊಟ್ಟು ಕಳಿಸ್ದೆ. ಇದನ್ನು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಇನ್ನೇನೋ ಚೂರು ಸಾಂಬಾರೇನಿತ್ತು, ರೆಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದೆ. ಇನ್ನು ಸಂಜೆ ಬಂದರೆ ನನ್ನ ಮಕ್ಕಳು ಬಂದ ತಕ್ಷಣ ಅವರಿಗೆಲ್ಲ ಹಾಲೆಲ್ಲ ಕಾಯಿಸ್ಕೊಟ್ಟೆ. ಮಳೆ ಎಷ್ಟು ಬರ್ತಾಯಿತ್ತು ಅಂದರೆ ಇನ್ನಂತೂ ಫುಲ್ಲು ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಗಾಳಿ ಬರುತ್ತೆ. ಎಷ್ಟು ಗಾಳಿ ಬೀಸ್ತಾ ಇರುತ್ತೆ ಅಂದರೆ ಮಾತ್ರ ಯಪ್ಪ ಕೇಳೋದೇ ಬೇಡ, ಹೆಂಗೆ ಗಾಳಿ ಬೀಸ್ತಿರುತ್ತೆ. ಇವಾಗ ಮಳೆಗಿಂತ ಗಾಳಿ ಬೀಸೋದೇ ಜಾಸ್ತಿ ಆಗಿದೆ, ಬಟ್ಟೆನೂ ಇರೋದಿಲ್ಲ. ಧೂಳು ಅಂದರೆ ಧೂಳು, ಎಷ್ಟು ಧೂಳು ಬರ್ತಾಯಿದೆ. ಇನ್ನು ನಾನು ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಾಯಿದೆ, ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಸರಿ ನಂದು ಪೀರಿಯಡ್ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಕೆಲಸ ಅಲ್ಲ, ಲಕ್ಷ್ಮಿ ಕೂರಿಸ್ತೀನಿ, ಅದಕ್ಕೆ ನಾನು ಫಸ್ಟ್ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋ ಅಂತ ಸರಿ ಅಂದ್ಬಿಟ್ಟು ಇವಾಗ ಕೂತ್ಕೊಂಡು ನನ್ನ ಮಗಂದು ನೋಟ್ಸ್ ಇನ್ಕಂಪ್ಲೀಟ್ ಇತ್ತು, ಬಂದಿದ್ದ. ಸರಿ ಅಂದ್ಬಿಟ್ಟು ನಾನು ಬರ್ಕೊಡ್ತೀನಪ್ಪ ಅಂದ್ಬಿಟ್ಟು ನಾನು ಎಲ್ಲದನ್ನು ಕ್ಲೀನಾಗಿ ನೋಡ್ಕೊಂಡು ಬರೀತಿದ್ದೆ. ಅವಳದು ಯಾರ್ದೋ ಫ್ರೆಂಡ್ ಇಸ್ಕೊಂಬಂದಿದ್ದಾಳೆ, ಅದು ಫುಲ್ಲು ಮಿಸ್ಟೇಕು. ಎಷ್ಟು ಕನ್ನಡ ಮಿಸ್ಟೇಕ್ ಇದೆ ಅಂದರೆ ಮಾತ್ರ ನಾನು ಬುಕ್ ಇಸ್ಕೊಂಡು ಅಪ್ಪು ಹತ್ರ ನೋಡ್ಕೊಂಡು ಕ್ಲೀನಾಗಿ, ನನಗೆ ಗೊತ್ತಿರಲ್ವಲ್ಲ, ಒಂದು ವರ್ಡ್ ಗೊತ್ತಿದ್ರೆ ಬರ್ಕೊತೀನಿ, ಆ ಸೆಂಟೆನ್ಸ್ ಏನಂತಲೇ ಗೊತ್ತಿರಲ್ಲ. ಸರಿ ಅಂದ್ಬಿಟ್ಟು ನಾನು ಎಲ್ಲದನ್ನು ಕರೆಕ್ಷನ್ ಮಾಡ್ಕೊಂಡು ಕ್ಲೀನಾಗಿ ಅವನಿಗೂ ಬರ್ಕೊಟ್ಟೆ. ಅವಳದು ಹುಡುಗಿದು ಸರಿ ಮಾಡ್ತಾಯಿದ್ದೆ, ಫುಲ್ಲು ಸರಿ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಾನು ಎಷ್ಟು ನೋಡ್ಕೊಂಬಿಟ್ಟು ಅಪ್ಪು ನಾನು ಬುಕ್ಕಲ್ಲಿ ನೋಡ್ಕೊಂಡು ಎಲ್ಲ ಸರಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಸರಿ ಮಾಡಿಬಿಟ್ಟು ನೋಟ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ನನಗೆ ಬಟ್ಟೆನೂ ಅಷ್ಟೇ ಹಂಗೆ ಫೋಲ್ಡ್ ಮಾಡಿ ಇವಾಗ ಓದ್ಬಿಟ್ಟು ಎಲ್ಲ ಮುಗಿಸಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ನಾನು ಊಟ ಎಲ್ಲ ಮಾಡಿಸ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ನಲ್ಲ, ಬೇಗನೆ ಊಟ ಮಾಡಿಸ್ಬಿಡ್ತೀನಿ. ಒಂದು 8:15 ಅಷ್ಟೊತ್ತಿಗೆ ಊಟ ಮಾಡಿಸ್ಬಿಡ್ತೀನಿ. ಯಾಕೆಂದರೆ ಒಂದೊಂದ್ಸಲ ಏನಾರು ಓದ್ಕೊಳೋದು ಏನಾರು ಜಾಸ್ತಿ ಇರೋ ಒಂದ್ಸಲ ಅಲ್ಲೇ ಕುತ್ಕೊಬಿಟ್ಟಿರ್ತೀನಿ, ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ. ಇವತ್ತು ಬೇಗ ಸಾಂಬಾರು ಇತ್ತು, ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡ್ಕೊಂಡು ಊಟ ಮಾಡಿಸ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲದನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನನ್ನ ಒಂದ್ಸಲಿ ಅವರ ಬಟ್ಟೆ ಜಾಸ್ತಿ ಇರುತ್ತೆ, ಒಂದ್ಸಲ ನನ್ನ ಬಟ್ಟೆ ಜಾಸ್ತಿ ಇರುತ್ತೆ. ಇವತ್ತು ನನ್ನ ಬಟ್ಟೆ ಜಾಸ್ತಿ, ಸರಿ ಅಂದ್ಬಿಟ್ಟು ನಾನು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ನಲ್ಲ, ಎಲ್ಲ ಫೋಲ್ಡ್ ಮಾಡಿ ಜೊತೆಗೆ ಹಂಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನೀವು ಹೆಂಗೆ ಬೇಕು ಹಂಗೆ ಬಟ್ಟೆ ಫೋಲ್ಡ್ ಮಾಡಬಾರ್ದು, ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಾವು ಕಬೋರ್ಡಲ್ಲಾಗಲಿ ಇದು ಏನಪ್ಪ ಬಾಕ್ಸ್ಗಳಲ್ಲಾಗಲಿ ಎಲ್ಲೇ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಫೋಲ್ಡ್ ಮಾಡಿಟ್ರೆ ಅದು ಅಲ್ಲೇ ಇರುತ್ತೆ. ಸುಮ್ಮನೆ ಅಲ್ಲಿ ನಾವು ಒಂದು ಪ್ಯಾಂಟ್ ಎಲ್ಲೋ, ಟಾಪ್ ಎಲ್ಲೋ, ಒಂದು ಮಕ್ಳು ಚಡ್ಡಿ ಎಲ್ಲೋ, ಟೀ ಶರ್ಟ್ ಎಲ್ಲ ಇಟ್ಬಿಟ್ರೆ ನಮಗೆ ಅದಕ್ಕೆ ಸರಿಯಾಗಲ್ಲ. ನಾನು ಅದಕ್ಕೆ ಕ್ಲೀನಾಗಿ ನಾನು ಇವಾಗ ಹೆಂಗೆ ಫೋಲ್ಡ್ ಮಾಡ್ತಾಯಿದ್ದೀನಿ, ನಾನು ಡೈಲಿ ಇದೇ ಥರ ಫೋಲ್ಡ್ ಮಾಡೋದು. ನಿಮಗೋಸ್ಕರ ಈ ಥರ ಫೋಲ್ಡ್ ಮಾಡ್ತಾಯಿಲ್ಲ ನಾನು ಯಾವಾಗಲೂ ಇದೇ ಥರನೇ ಫೋಲ್ಡ್ ಮಾಡಿ ನನ್ನ ಮಗನ ಬೇಕಾದ್ರೆ ಕಬೋರ್ಡಲ್ಲಿ ನೋಡಿ ಬೇಕಾದ್ರೆ ಅವನದು ಈ ಥರ ಟೀ ಶರ್ಟ್ ಆಗಲಿ, ಅಮ್ಮು ಟೀ ಶರ್ಟ್ಸ್ ಆಗಲಿ ಎಲ್ಲ ಇದೇ ಥರನೇ ಫೋಲ್ಡ್ ಮಾಡಿ ಎತ್ತಿಟ್ಕೊಳೋದು. ನಾನೆಲ್ಲ ನನ್ನ ಬಟ್ಟೆ ಆದರೂ ಅಷ್ಟೇ ಟಾಪ್ಸ್ ಎಲ್ಲ ಫೋಲ್ಡ್ ಮಾಡಿ ಅಂದರೆ ತುಂಬ ಚಿಕ್ಕ ಫೋಲ್ಡ್ ಮಾಡಿ ಇಟ್ಕೊತೀನಿ, ಯಾಕಂದರೆ ಜಾಗ ನನಗೆ ಪ್ಲೇಸ್ ಬೇಕಲ್ವಾ. ಸರಿ ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಮರ್ಚ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್.